ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಮ್ಯಾಟ್ ಕಾರ್ಡೋನಾ ಅಂದ್ರೆ ಝ್ಯಾಕ್ ರೈಡರ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಿನ್ನೆ ಸ್ಮ್ಯಾಕ್ ಡೌನ್ ನಲ್ಲಿ ಝ್ಯಾಕ್ ರೈಡರ್ ಅವರ ಸ್ಮ್ಯಾಕ್ ಡೌನ್ ರಿಟರ್ನ್ ನೋಡೋದಕ್ಕೆ ಸಿಕ್ಕಿದೆ. ಲಿಟ್ರಲಿ 5 ವರ್ಷ ಆದ್ಮೇಲೆ ಝ್ಯಾಕ್ ರೈಡರ್ ಅವರು ಡಬ್ಲ್ಯೂ ಕಂಪನಿಗೆ ಬಂದು ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗಿತ್ತು. ಝ್ಯಾಕ್ ರೈಡರ್ ಅವರು ಡಬ್ಲ್ಯೂ ಕಂಪನಿ ಜೊತೆ ಅಫಿಷಿಯಲ್ ಆಗಿ ಸೈನ್ ಆಗಿದ್ದಾರೆ. ಯಾಕಪ್ಪ ಅಂದ್ರೆ ಅವ್ರನ್ನೇನಾದ್ರೂ ಡಬ್ಲ್ಯೂ ಅವರು ಕಾಂಟ್ರಾಕ್ಟ್ ಗೆ ಸೈನ್ ಮಾಡಿಸ್ಕೊಂಡಿರ್ಲಿಲ್ಲ ಅಂದಿದ್ರೆ ಅವರು ಮ್ಯಾಟ್ ಕಾರ್ಡೋನಾ ಆಗಿ ಡಬ್ಲ್ಯೂ ಕಂಪನಿಗೆ ಬರ್ತಾ ಇದ್ರು, ಝ್ಯಾಕ್ ರೈಡರ್ ಆಗಿ ಬರ್ತಾ ಇರಲಿಲ್ಲ. ಬಟ್ ಅವರು ನಿನ್ನೆ ಸ್ಮ್ಯಾಕ್ ಡೌನ್ ನಲ್ಲಿ ಝ್ಯಾಕ್ ರೈಡರ್ ಆಗಿ ಬಂದಿದ್ದಾರೆ. ಸೊ ಅದರಿಂದ ಪ್ರಾಬಬ್ಲಿ ಡಬ್ಲ್ಯೂ ಕಾಂಟ್ರಾಕ್ಟ್ ಅವರಿಗೆ ಸಿಕ್ಕಿದೆ ಅಂತ ಕೆಲವೊಂದಷ್ಟು ಅಪ್ಡೇಟ್ ಗಳು ಬರ್ತಾ ಇತ್ತು. ಬಟ್ ಈಗ ಅದೆಲ್ಲದೂ ಕೂಡ ಫೇಕ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಫೈಟ್ಫುಲ್ ಅವರ ಪ್ರಕಾರ ಝ್ಯಾಕ್ ರೈಡರ್ ಅವರು ಇನ್ನೂ ಕೂಡ ಡಬ್ಲ್ಯೂ ಕಾಂಟ್ರಾಕ್ಟ್ ಗೆ ಬಂದಿಲ್ವಂತೆ. ಅಂಡ್ ಇದನ್ನ ಒಂದ್ ರೀತಿ ನಮ್ಮ ಝ್ಯಾಕ್ ರೈಡರ್ ಅವರು ಕೂಡ ಕ್ಲಿಯರ್ ಮಾಡ್ತಾರೆ. ಅವ್ರು ಹೇಳ್ತಾರೆ, 5 ವರ್ಷ ಬೇಕಾಯ್ತು ನಾನು ಈ ಒಂದು ಕಂಪನಿಗೆ ಬರೋದಕ್ಕೆ. ಐ ಥಿಂಕ್ ಇದು ಸದ್ಯಕ್ಕೆ ಒನ್ ಟೈಮ್ ಅಪಿರಿಯನ್ಸ್. ಅಂಡ್ ನಾಳೆನೆ ಅವರು ನನಗೆ ಕಾಂಟ್ರಾಕ್ಟ್ ನ ಆಫರ್ ಮಾಡಿದ್ರು ಮಾಡಬಹುದು. ಏನೇ ಆಗ್ಲಿ, ಈ ಒಂದು 5 ವರ್ಷದಲ್ಲಿ ನಾನು ತುಂಬಾ ಪ್ರಯತ್ನನ ಪಟ್ಟೆ, ಇಂಡಿ ಗಾಡ್ ಆದೆ, ಡೆತ್ ಮ್ಯಾಚ್ ಗಾಡ್ ಕೂಡ ಆದೆ. ಅಂಡ್ ಇಷ್ಟು ವರ್ಷ ಬೇಕಾಯ್ತು ಈ ಒಂದು ಕಂಪನಿಗೆ ನಾನು ಮತ್ತೊಮ್ಮೆ ಬರೋದಕ್ಕೆ. ಅಂಡ್ ನಾನು ಯಾವಾಗ ಬರ್ತೀನಿ ಅಂತ ಕಾಯ್ತಾ ಇದ್ದೆ. ಫೈನಲಿ ನಾನು ಮತ್ತೊಮ್ಮೆ ಬಂದಿದ್ದೀನಿ. ಅಂಡ್ ಇನ್ನು ಕೂಡ ಇದು ಒನ್ ಟೈಮ್ ಅಪಿರಿಯನ್ಸ್ ಅಷ್ಟೇ ಅಂತ ನಮ್ಮ ಮ್ಯಾಟ್ ಕಾರ್ಡೋನಾ ಅವರು ತಾನೇ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಪ್ರಾಬಬ್ಲಿ ಡಬ್ಲ್ಯೂ ಅವರು ಝ್ಯಾಕ್ ರೈಡರ್ ಅವರಿಗೆ ಒಂದು ಕಾಂಟ್ರಾಕ್ಟ್ ನ ಆಫರ್ ಮಾಡಿದ್ರು ಮಾಡಬಹುದು. ಸದ್ಯಕ್ಕಂತೂ ಅವರಿಗೆ ಡಬ್ಲ್ಯೂ ಕಾಂಟ್ರಾಕ್ಟ್ ಸಿಕ್ಕಿಲ್ಲ. ಅಂಡ್ ಸ್ಮ್ಯಾಕ್ ಡೌನ್ ಅಲ್ಲಿ ಆದದ್ದು ಒನ್ ಟೈಮ್ ಅಪಿರಿಯನ್ಸ್ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಎಲೆನೈಟ್ ಬಗ್ಗೆ ಮಾತಾಡ್ತಾ ಇದ್ರೆ, ಎಲೆನೈಟ್ ಆಗಿ ಝ್ಯಾಕ್ ರೈಡರ್ ಅವರು ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಸಿಗ್ತಾರೆ. ನಮ್ಮ ಎಲೆನೈಟ್ ಅವರು ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ಇದನ್ನ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೇಕು ಅಥವಾ ಸಿ ಯು ಲೇಟರ್ ಅಂತ ಹೇಳ್ಬೇಕು, ನನಗಂತೂ ಗೊತ್ತಾಗ್ಲಿಲ್ಲ. ಬಟ್ ನಿಜವಾಗ್ಲೂ ನಮ್ಮ ಮ್ಯಾಚ್ ಚೆನ್ನಾಗಿತ್ತು, ಮುಂದೇನಾದ್ರೂ ಸಿಕ್ಕಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಂತ ನಮ್ಮ ಎಲೆನೈಟ್ ಅವರು ಕೂಡ ಝ್ಯಾಕ್ ರೈಡರ್ ಅವ್ರನ್ನ ಹೊಗಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಮ್ಯಾಕ್ ಡೌನ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಸದ್ಯಕ್ಕೆ ಸ್ಮ್ಯಾಕ್ ಡೌನ್ 2 ಗಂಟೆಯ ಶೋ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ 2 ಗಂಟೆನೇ ಸಿಕ್ಕಾಪಟ್ಟೆ ಬೋರಿಂಗ್ ಅಂತ ಅನಿಸ್ತಾ ಇದೆ. ನೆನ್ನೆ ಸ್ಮ್ಯಾಕ್ ಡೌನ್ ನ ಬಿಟ್ರೆ ನಿಜವಾಗ್ಲೂ 2 ಗಂಟೆ ಸ್ಮ್ಯಾಕ್ ಡೌನ್ ಕೂಡ ಸಿಕ್ಕಾಪಟ್ಟೆ ಬೋರಿಂಗ್ ಅಂತ ಅನಿಸ್ತಾ ಇತ್ತು. ಬಟ್ ಗಾಯ್ಸ್, ಆದಷ್ಟು ಬೇಗ ಸ್ಮ್ಯಾಕ್ ಡೌನ್ ಮತ್ತೊಮ್ಮೆ 3 ಗಂಟೆಗೆ ರಿಟರ್ನ್ ಆಗ್ತಾ ಇದೆ. ಇದಕ್ಕಿಂತ ಮುಂಚೆ ಸ್ಮ್ಯಾಕ್ ಡೌನ್ 3 ಗಂಟೆ ಶೋ ಆಗಿ ನೋಡೋದಕ್ಕೆ ಸಿಗ್ತಾ ಇತ್ತು. ಅದಾದ್ಮೇಲೆ ಡಬ್ಲ್ಯೂ ಅವರು 2 ಗಂಟೆ ಶೋ ಆಗಿ ಸ್ಮ್ಯಾಕ್ ಡೌನ್ ನ ಕನ್ವರ್ಟ್ ಮಾಡಿದ್ರು. ಅಂಡ್ ಈಗ USA ನೆಟ್ವರ್ಕ್ ಹಾಗೆ ಡಬ್ಲ್ಯೂ ಜೊತೆ ಮಾತುಕತೆಗಳು ನಡೀತಾ ಇದೆಯಂತೆ. ಜನವರಿ 2ನೇ ತಾರೀಕಿಂದ ಸ್ಮ್ಯಾಕ್ ಡೌನ್ ನ ಮತ್ತೊಮ್ಮೆ 3 ಗಂಟೆ ಶೋ ಆಗಿ ಮಾಡೋದಕ್ಕೆ ಈ ಒಂದು ಮಾತುಕತೆಗಳು ಈಗಾಗಲೇ ಆಗಿದೆಯಂತೆ. ಅಂಡ್ ಜನವರಿ 2ನೇ ತಾರೀಕಿಂದ ಸ್ಮ್ಯಾಕ್ ಡೌನ್ ಮತ್ತೊಮ್ಮೆ 3 ಗಂಟೆ ಶೋ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಗುರು, ಏನ್ ತೋರಿಸ್ತೀರಾ ನೀವು? ಮಂಡೇ ನೈಟ್ ರಾನೇ 2.5 ಗಂಟೆ 2.25 ಗಂಟೆ ಮಾಡ್ತೀರಾ, ಎಳಿತೀರಾ. ಅದರಲ್ಲಿ ಸ್ಮ್ಯಾಕ್ ಡೌನ್ ನ 3 ಗಂಟೆ ಮಾಡಿದ್ರೆ ಏನಿದೆ ಗುರು ಅಂತದ್ದು ತೋರಿಸೋದಕ್ಕೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಜನವರಿ 2ನೇ ತಾರೀಕಿಂದ ಸ್ಮ್ಯಾಕ್ ಡೌನ್ ಏನಾದ್ರೂ ನೀವು 3 ಗಂಟೆ ಶೋ ಆಗಿ ಮಾಡಬೇಕು ಅಂದ್ರೆ ರಸಲ್ ಮೇನಿಯಾ 40 ಟೈಮಲ್ಲಿ ಇತ್ತಲ್ಲ ಸ್ಮ್ಯಾಕ್ ಡೌನ್, ಆ ರೀತಿಯ ಸ್ಮ್ಯಾಕ್ ಡೌನ್ ನ ನೀವು ತಗೊಂಡು ಬಂದು ತೋರಿಸ್ಬೇಕು. ಕಾದ್ ನೋಡೋಣ ಆ ರೀತಿ ದಿನಗಳು ಮತ್ತೊಮ್ಮೆ ಬರುತ್ತೋ ಇಲ್ವೋ ಅಂತ ನೋಡೋದಕ್ಕೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ CM ಪಂಕ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ CM ಪಂಕ್ ಅವರು ಈ ಒಂದು ಫೋಟೋನ ಶೇರ್ ಮಾಡ್ಕೋತಾ ಅವರು ಜಾನ್ ಸಿನಾ ಅವರ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ, ಜಾನ್ ಸಿನಾ, ನೀನು ಈ ಒಂದು ಬಿಸ್ನೆಸ್ ಅಲ್ಲಿ ನನಗೆ ತುಂಬಾ ಪಾಠನ ಕಲಿಸಿದ್ಯಾ. ನಿಜವಾಗ್ಲೂ ನಮಗೆ ಒಂದು ಮನೆ ಅಂತ ಮಾಡ್ಕೊಟ್ಟಿದ್ಯಾ. ನಿನ್ನ ಜೊತೆ ನಾನು ರೈವಲ್ರಿಯಲ್ಲಿ ಇದ್ದೀನಿ, ನಿನಗೆ ಅಪೋಸಿಟ್ ಆಗಿ ನಿಂತಿದ್ದೀನಿ, ನಿನ್ನ ಜೊತೆಲೂ ಕೂಡ ನಿಂತಿದ್ದೀನಿ. ನಿಜವಾಗ್ಲೂ ನಿನ್ನ ಎಲ್ಲಾ ಕೊಡುಗೆಗಳಿಗೂ ಕೂಡ ಥ್ಯಾಂಕ್ಸ್ ಅಂತ ನಮ್ಮ CM ಪಂಕ್ ಅವರು ಜಾನ್ ಸಿನಾ ಅವರಿಗೆ ಥ್ಯಾಂಕ್ಸ್ ನ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, CM ಪಂಕ್, ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಅವರು ಇರ್ತಕ್ಕಂತಹ ಒಂದು ಫೋಟೋನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಈ ಒಂದು ಫೋಟೋಗೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಐಕಾನಿಕ್ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ಅವರು ಸಿಂಪಲ್ ಆಗಿ ಅದನ್ನ ಕೋಟ್ ಮಾಡ್ತಾ ಈ ಒಂದು ಫೋಟೋನ ಟ್ವೀಟ್ ಮಾಡಿದ್ದಾರೆ. ಈ ಒಂದು ಫೋಟೋದಲ್ಲಿ ನೀವು ನೋಡ್ತಾ ಇರಬಹುದು 3 ಡ್ರ್ಯಾಗನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ 3 ಕೂಡ ಡೋಂಗಿ ಡ್ರ್ಯಾಗನ್ಸ್ ಗಳು ಅಂತಾನೆ ಹೇಳ್ಬಹುದು. ಸೊ ಈ 3 ಚಾಂಪಿಯನ್ಸ್ ಗಳು ಕೂಡ ಇದೇ ರೀತಿ ಚಾಂಪಿಯನ್ಸ್ ಗಳು ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಇಲ್ಲಿ ಕೋಡಿ ರೋಡ್ಸ್, ಜಾನ್ ಸಿನಾ ಹಾಗೆ CM ಪಂಕ್ 3 ಜನನ್ನು ಕೂಡ ರೋಸ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಈ ಕಡೆ ಜಾನ್ ಸಿನಾ ಅವ್ರನ್ನು ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಆಡ್ ಮಾಡ್ಕೊಂಡಿರೋ ಕಾರಣ ಜಾನ್ ಸಿನಾ ಅವ್ರು ಏನಾದ್ರು ವಾರ್ ಗೇಮ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರ, ಅದನ್ನೇ ನಾವು ನೋಡಬೇಕು ಅಂದ್ರೆ ಮಂಡೇ ನೈಟ್ ತನಕ ವೇಟ್ ಮಾಡಲೇಬೇಕು. ಏನೇ ಆಗ್ಲಿ, ಇನ್ನ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ನಿಮಗೆ ಗೊತ್ತಿರಬಹುದು, ಪಾಲಿಮಿನ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ತನ್ನ ವಾರ್ ಗೇಮ್ ಟೀಮಿಗೆ ಜಾಯಿನ್ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಆ ಒಂದು ಕಾಂಟ್ರಾಕ್ಟ್ ನ ಇಟ್ಕೊಂಡು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೋಗ್ತಾ, ನಿಕ್ ಆಲ್ಡಿಸ್, ನೀನು ನನ್ನ ಫೈರ್ ಮಾಡಿದೆ ಅಲ್ವಾ, ನೀನು ನನ್ನನ್ನ ಈ ಒಂದು ಕಂಪನಿಯಿಂದ ತೆಗೆದಾಕಿದ್ದೆ ಅಲ್ವಾ, ನಿಜವಾಗ್ಲೂ ಆ ರೀತಿ ಮಾಡಬೇಕು ಅಂದ್ರೆ ನೀನು ಒಂದು ಆರ್ಮಿನ ಕರ್ಕೊಂಡು ಬರಬೇಕು ಅಂತ ನಮ್ಮ ನಿಕ್ ಆಲ್ಡಿಸ್ ಅವರಿಗೆ ಡ್ರೂ ಮ್ಯಾಕೆಂಟೈರ್ ಅವರು ಸ್ಟೇಟ್ಮೆಂಟ್ ನ
ಕೊಟ್ಟು ಹೋಗಿದ್ದಾರೆ. ಏನೇ ಆಗ್ಲಿ ಗೈಸ್, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಇನ್ವಾಲ್ವ್ಮೆಂಟ್ ಈ ಬಾರಿಯ ವಾರ್ ಗೇಮ್ಗೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ನ ತಗೊಂಡು ಬಂದಿದೆ. ಈಗ ಕಾದ್ ನೋಡ್ಬೇಕು ನಾವು ಇನ್ನ ಫೇಸ್ ಟೀಮ್ ಕಡೆ ಯಾರು ಬಂದು ಆಡ್ ಆಗ್ತಾರೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ಫೈನಲಿ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರ್ಯಾಂಡಿ ಆರ್ಟನ್ ಅವ್ರನ್ನ ಡಿಸೆಂಬರ್ 5ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಎಪಿಸೋಡಿಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಅಲ್ಲಿ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಷ್ಟೇ ಅಲ್ಲ ಗೈಸ್, ನಮ್ಮ ರ್ಯಾಂಡಿ ಆರ್ಟನ್ ಅವರು ರೀಸೆಂಟ್ ಆಗಿ ಜಾನ್ ಸಿನಾ ಅವರ ಒಂದು ಟ್ವೀಟ್ ಗೆ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ನಾನು ಮಂಡೇ ನೈಟ್ ರಾ ಅಲ್ಲಿ 544 ಮ್ಯಾಚಸ್ ಗಳಲ್ಲಿ ಕಂಪೀಟ್ ಮಾಡಿದ್ದೀನಿ ಈ ಒಂದು ನನ್ನ 23 ವರ್ಷದ ಕರಿಯರ್ ಅಲ್ಲಿ. ಅಂಡ್ ನನ್ನ ಫೇವರೇಟ್ ಮಂಡೇ ನೈಟ್ ರಾ ಮ್ಯಾಚ್ ಯಾವ್ದಾಗಲಿದೆ ಗೊತ್ತಾ? ನನ್ನ ಲಾಸ್ಟ್ ಮಂಡೇ ನೈಟ್ ರಾ ಮ್ಯಾಚ್ ಆಗಲಿದೆ. ಅಂಡ್ ನಾನು ಅದನ್ನ ಮುಂದಿನ ವಾರ ಮಂಡೇ ನೈಟ್ ರಾ ಅಲ್ಲಿ ಮಾಡ್ತಾ ಇದ್ದೀನಿ. ಅದು ನನ್ನ ಫೇವರೇಟ್ ಮಂಡೇ ನೈಟ್ ರಾ ಮ್ಯಾಚ್ ಆಗಲಿದೆ ಅಂತ ನಮ್ಮ ಜಾನ್ ಸಿನಾ ಅವರು ಒಂದು ಟ್ವೀಟ್ ನ ಮಾಡಿರ್ತಾರೆ. ಅಂಡ್ ಆ ಒಂದು ಟ್ವೀಟ್ ಗೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ರೀಟ್ವೀಟ್ ಮಾಡ್ತಾ ಒಂದು GIF ನ ಪೋಸ್ಟ್ ಮಾಡ್ತಾ ಆರ್ ಯು ಶ್ಯೂರ್ ಅಬೌಟ್ ದಟ್ ಅಂತ ಒಂದು ಕ್ವಶನ್ ಮಾರ್ಕ್ ನ ತಿಳಿಸಿದ್ದಾರೆ. ಅಂದ್ರೆ ನಿಜವಾಗ್ಲೂ ನಿನ್ನ ಫೇವರೇಟ್ ಮ್ಯಾಚ್ ನನ್ ಜೊತೆ ಇಲ್ವಾ, ಬದಲಿಗೆ ಮುಂದಿನ ವಾರ ನೀನು ಯಾರನ್ನ ಫೇಸ್ ಮಾಡ್ತೀಯೋ ಅವ್ರ ಜೊತೆನಾ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ಜಾನ್ ಸಿನಾ ಅವರಿಗೆ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಜಾನ್ ಸಿನಾ ಅವರ ಪ್ರಕಾರ ಕಾದ್ ನೋಡೋಣ ಅವರ ಆ ಒಂದು ಸರ್ಪ್ರೈಸ್ ಅಪೋನೆಂಟ್ ಯಾರಾಗಿರ್ತಾರೆ ಅಂತ. ಇಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ಟೀಸ್ ಮಾಡಿರಬಹುದು, ನಾನು ಕೂಡ ಬರಬಹುದು ಅಂತ. ಆ ಕಡೆ ನಮ್ಮ CM ಪಂಕ್ ಅವರು ಕೂಡ ಲೈನ್ ಅಪ್ ಅಲ್ಲಿ ಇದ್ದಾರೆ. ಕಾದ್ ನೋಡೋಣ ಗೈಸ್, ಮುಂದಿನ ವಾರ ಮಂಡೇ ನೈಟ್ ರಾ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ನಮ್ಮೆಲ್ಲರ ಪ್ರಶ್ನೆಗಳಿಗೆ ಮುಂದಿನ ವಾರ ಮಂಡೇ ನೈಟ್ ರಾ ಅಲ್ಲಿ ಉತ್ತರ ಸಿಗುತ್ತೆ.